ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಕಂಡಿಲ್ಲ. ಈಗ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಶಾಸಕರಾದ ನಂತರ ಅಭಿವೃದ್ಧಿ ಆಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರಾದ ಹುಲ್ಗೆಪ್ಪ ಕನಕಗಿರಿ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿನ್ನೆ ಬಿಜೆಪಿಯವರು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ದು ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದ್ದಾರೆ ಎನ್ನುವುದೇ ಅವರಲ್ಲಿ ಗೊಂದಲ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬಿಜೆಪಿಯವರು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಮತ್ತು ಇನ್ನಿತರ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಬೇಕೇ ಹೊರತು ಅಭಿವೃದ್ಧಿ ಮಾಡುತ್ತಿರುವ ವಿರುದ್ಧ ಪ್ರತಿಭಟನೆ ಮಾಡಬಾರದೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರತಿಭಟನೆ ಇವತ್ತು ಅದರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಯಾಕಂತಂದರೆ ನಿನ್ನೆ ಒಂದು ನಡೆದಂಥ ಪ್ರತಿಭಟನೆ ತಮಗೆಲ್ಲ ಗೊತ್ತಿರುವಂತೆ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ಅವರ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಕೇಸ್ ರಿಜಿಸ್ಟರ್ ಮುಖಾಂತರ ಇವತ್ತು ಅವರು ಒಂದು ಹೋರಾಟ ನಡೆಸಿದರು. ಆ ಹೋರಾಟ ಇವತ್ತು ಜನರ ದಾರಿ ತಪ್ಪಿಸುವಂಥ ಹೋರಾಟ ಮಾಡಿದ್ದಾರೆ. ಯಾಕಂದರೆ ಇವತ್ತು ಒಂದು ಕಡೆ ಕೇಸನ್ನು ವಾಪಸ್ ತಗೋರಿ ಅಂತ ಹೇಳ್ತಾರೆ. ಅದನ್ನು ಹೋರಾಟದ ಹೆಸರಲ್ಲಿ ಇವತ್ತು ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಅವ್ರದ್ದು ಮೂಲ ಉದ್ದೇಶ ಏನು ಕೇಸ್ ವಾಪಸ್ ತಗೋಬೇಕೋ ಅಥವಾ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಡಬೇಕೋ ಸರಿಯಾಗಿ ಅವರಿಗೆ ಗೊತ್ತಿಲ್ಲ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಬೇಕಾಗಿತ್ತಂದರೆ ಸುಮಾರು 20 ವರ್ಷಗಳಿಂದ ಈ ಕಲಬುರಗಿ ಜನತೆ ನೋಡಿದ್ದಾರೆ. 20 ವರ್ಷಗಳ ಈ 2023ಕ್ಕಿಂತ ಮುಂಚೆ ರೇವೂರ್ ಕುಟುಂಬ ಇವತ್ತು ದಕ್ಷಿಣ ಮತಕ್ಷೇತ್ರದ ಆಡಳಿತ ನಡೆಸಿದ್ದಾರೆ. 20 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ನೋಡಿದ್ದಿಲ್ಲ. ಅವರು ದಕ್ಷಿಣ ಮತಕ್ಷೇತ್ರ ಜನತೆ ಯಾವುದೇ ಅಭಿವೃದ್ಧಿ ಕಂಡಿದ್ದಿಲ್ಲ. ಅದನ್ನು ಮನಗಂಡು ಇವತ್ತು ದಕ್ಷಿಣ ಮತಕ್ಷೇತ್ರದ ನಮ್ಮ ಪ್ರತಿಯೊಬ್ಬ ವೋಟರ್ಸು ಇವತ್ತು ಅಲ್ಲಂ ಪ್ರಭು ಪಾಟೀಲ್ ಗೆಲ್ಲುವ ಸಲುವಾಗಿ ಇವತ್ತು ಸಹಕರಿಸಿದ್ದಾರೆ. ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತೇಳಿ ಇವತ್ತು 21,000 ಲೀಡ್ಲಿಂತ ನಮ್ಮ ಶಾಸಕರು ಗೆದ್ದಿದ್ದಾರೆ. ಇವತ್ತು ನಮ್ಮ ಯಾವಾಗಲೂ ತಮಗೆಲ್ಲ ಗೊತ್ತಿರುವಂತೆ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ನಡೀತಾ ಇತ್ತಂದರೆ ಅದರಲ್ಲಿ ಮೂಗು ತೋರಿಸೋಂಥ ಜನ ಎಲ್ಲ ಕ್ಷೇತ್ರದಲ್ಲಿ ಕಂಡು ಬರ್ತದೆ. ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತೇಳಿ ಇವತ್ತು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. 20 ವರ್ಷದಿಂದ ಅಭಿವೃದ್ಧಿನೇ ಮಾಡಲಾರ್ದವರು ಇವತ್ತು ಅಭಿವೃದ್ಧಿ ಕಣ್ಣಿಗೆ ಕಾಣಿಸ್ಲಾಕತ್ತ ಸ್ವಲ್ಪ ಅಂಥೇಳಿ ಇವತ್ತು ಅವರು ಅದು ಇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಕಣ್ಮುಚ್ಚಿಕೊಂಡು ಇವತ್ತು ತಮಗೆಲ್ಲ ತಿಳಿದಿರುವಂತೆ ರಾಷ್ಟ್ರವ್ಯಾಪಿ ಇವತ್ತು ನಮ್ಮ ಯುವಕರ ಮೇಲೆ PUC ನೀಟ್ ಎಕ್ಸಾಮ್ ಬರೆದಂಥವ್ರು PUC ಸೆಕೆಂಡ್ ಇಯರ್ದು ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆದಾಗ BJPದವರು ಈ ಭಾಗದಲ್ಲಿ ಒಬ್ಬರು ಒಂದು ಧ್ವನಿ ಎತ್ತಲಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ನೀವು ಮಾತಾಡಲಿಲ್ಲ. ರಾಷ್ಟ್ರವ್ಯಾಪಿ ಇವತ್ತು ಹೋರಾಟ ನಡೆದಿದ್ರು ಕೂಡ ಇದ್ರ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ. ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಲ್ಲ. ಇವತ್ತು ಏನೂ ತಮಗೆ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಮಗೆ ಕೇಳಬೇಡ್ರಿ ಪಕ್ಷದವ್ರು ಅಂತ ಹೇಳ್ತಾ ಇದ್ದಿಲ್ಲ, ಜನರಿಗೆ ಎಲ್ಲರಿಗೆ ಕೇಳ್ರಿ. ಇವತ್ತು ಬೆಳಗ್ಗೆ 6 ಗಂಟೆ 7 ಗಂಟೆಯಿಂದ ಹೊರಗಡೆ ಹೋದ್ರಂದ್ರೆ ರಾತ್ರಿ 10-11 ತನಕ ಜನ ಸಂಪರ್ಕದಲ್ಲಿ ಇರ್ತಾರೆ. ಯಾವುದೇ ಕುಂದುಕೊರತೆ ಏನೇ ಒಬ್ಬ ಸಾಮಾನ್ಯ ಮನುಷ್ಯ ಕರೆದ್ರೂ ಅವ್ರ ಮನೆ ಬಾಗಿಲಿಗೆ ಹೋಗೋಂಥ ಶಾಸಕರು ನಮ್ಮ ಹತ್ರ ಇದ್ದಾರೆ. ಅದನ್ನು ಬಿಟ್ಟು ನೀವು ಶಾಸಕರ ವಿರುದ್ಧ ನೀವು ಪ್ರತಿಭಟನೆ ಮಾಡೋದು ಸರಿಯಿಲ್ಲ. ನಮ್ಮ ಹೇಳಿಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಹೇಳಬೇಕಾಗಿತ್ತಂದರೆ ನಾವು ಅಭಿವೃದ್ಧಿದ ಲಿಸ್ಟೇ ತಮಗೆಲ್ಲ ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಹೇಳಕ 700 ಕೋಟಿ ಸುಮಾರು 700 ಕೋಟಿ ಅಭಿವೃದ್ಧಿ ಕಾರ್ಯಗಳು ಕೆಲಸ ನಡೆದಿದೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ. ಎಲ್ಲ ವಿಭಾಗಗಳಲ್ಲಿ ಕೆಲಸ ನಡೆದಿದೆ. ಮತ್ತು ಪ್ರತಿಯೊಂದು ಸಿಟಿಯಲ್ಲಿ ಕೂಡ ಹೋದ ವರ್ಷ ಪ್ರತಿಯೊಂದು ವಾರ್ಡಿಗೆ KKRDBಯಿಂದ ನಮ್ಮ ಶಾಸಕರ ಪ್ರಯತ್ನ ಮಾಡಿ ಒಂದು ವಾರ್ಡಿಗೆ 20-25 ಲಕ್ಷ ಮಿನಿಮಮ್ ಯಾವುದೇ ಪಕ್ಷದ ಅಲ್ಲಿ ಕಾರ್ಪೊರೇಟರ್ ಇರಲಿ ಇವತ್ತು 20-20 ಲಕ್ಷ ವಾರ್ಡಿಗೆ ಕೊಟ್ಟಿದ್ದಾರೆ MLA ಸಾಹೇಬರು. ಅದನ್ನು ಬಿಟ್ಟು ನಮ್ಮ ದಕ್ಷಿಣ ಮತಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲಿ ಸಮುದಾಯ ಭವನ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು. ಮಳೆ ಇವತ್ತು ದೊಡ್ಡ ಮಳೆ ಬಂತಂದರೆ ಹೀರಾಪುರಲ್ಲಿ ನೀರು ನಿಂದಿರ್ತಿತ್ತು. ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದರೂ ಕೂಡ ಇವತ್ತು ಅಭಿವೃದ್ಧಿ ವಿರುದ್ಧ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂಥೇಳಿ ಇವತ್ತು BJPದವ್ರ ಪ್ರತಿಭಟನೆ ನೋಡಿದರೆ ನಮಗೆ ಇವರು ಅಭಿವೃದ್ಧಿ ಕಂಡಿದ್ದೇ ಈಗ 20 ವರ್ಷದಿಂದ ನಾವು ದಕ್ಷಿಣ ಮತಕ್ಷೇತ್ರದಾಗ ಅಭಿವೃದ್ಧಿ ಕಂಡಿದ್ದೇ ಈಗ 2023ರಿಂದ. ಅದಕ್ಕಿಂತ ಮುಂಚೆ ಅಭಿವೃದ್ಧಿನೇ ಇದ್ದಿದ್ದಿಲ್ಲ. ಅದನ್ನು ಜನರೇ ಉತ್ತರ ಕೊಟ್ಟಿದ್ದಾರೆ ನಿಮಗೆ. ಅದಕ್ಕೆ ದಯಮಾಡಿ ನೀವು ಹೋರಾಟ ಮಾಡೋದಿತ್ತಂದರೆ
ಇವತ್ತು ಗ್ಯಾಸ್ ಸಿಲಿಂಡರ್ ಜನರ ತೊಂದರೆ ಅನುಭವಿಸ್ತದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿರಿ. ನೀಟ್ ವಿರುದ್ಧ ಪ್ರತಿಭಟನೆ ಮಾಡಿರಿ. ಇಷ್ಟೆಲ್ಲ ಇಟ್ಕೊಂಡು ನೀವು ಅಭಿವೃದ್ಧಿ ನಡೆದಲಿಕ್ಕೆ ಕ್ವಶನ್ ಕೇಳಿದ್ರೆ ತಪ್ಪಾಗ್ತದೆ. ಅದಕ್ಕೆ ಮುಂದೆ ಇವ್ರು ಲಾಲಮ್ಮ ದೊಂಬಶೆಟ್ಟಿ ಅವರು 7 ಕೋಟಿ ದಕ್ಷಿಣ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕರೆಕ್ಟ್ ತಪ್ಪೇನಲ್ಲ.